ಆರ್ಥಿಕ ಸಮೀಕ್ಷೆಯಲ್ಲಿ ಬೇರೆ ಬೇರೆ ವಿಷಯ ಕುರಿತು ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಆ ಮಾಹಿತಿ ಸಂಗ್ರಹಿಸೋದ್ರ ಜೊತೆಗೆ ಧರ್ಮದ ಕಾಲಮ್ ಕೂಡ ಬಹಳ ಮುಖ್ಯವಿದೆ. ಇಲ್ಲಿ ಏನಂತಂದರೆ ನಾವು ಬುದ್ಧಿಸ್ಟರು ಏನಿದ್ದೀವಿ, ವಲಯ ಮತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಅಸ್ಪೃಶ್ಯ ಜಾತಿಗೆ ಸಂಬಂಧಪಟ್ಟಂಥ ಎಲ್ಲರೂ ವಲಯರಿರ್ಬೋದು, ಮಾದರಿ ಇರ್ಬೋದು, ಅದರ ಜೊತೆಗಿರ್ತಕ್ಕಂಥ ಬೇರೆ ಜಾತಿಗಳು ಯಾವುದೇ ಇದ್ದರೂ ಕೂಡ ಎಲ್ಲ ಜಾತಿಯವರು ಏನಂತಂದರೆ ಧರ್ಮದ ಕಾಲಂನಲ್ಲಿ ಬೌದ್ಧ ಎಂದು ಬರೆಸಬೇಕನ್ನಂಥ ಒಂದು ಒಕ್ಕೂರರ ನಿರ್ಣಯ, ಇದು ರಾಜ್ಯದ ನಿರ್ಣಯ ಆಗಿರ್ತದೆ. ಅದೇ ನಿರ್ಣಯದ ಅನ್ವಯ ನಾವು ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ತಾಲೂಕಿನಲ್ಲಿ ಕೂಡ ಇದನ್ನು ಪಾಲನೆ ಮಾಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಆ ಪತ್ರಿಕಾಗೋಷ್ಠಿ ಪ್ರಕಾರ ಎಲ್ಲ ಗ್ರಾಮಗಳಲ್ಲಿ ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು ಹೋಗಿ ಆ ಸರ್ವೆ ಮಾಡುವಾಗ ಸರ್ವೆ ಮಾಡುವಂಥ ಶಿಕ್ಷಕರ ಜೊತೆಗಿದ್ದು ಧರ್ಮದ ಕಾಲಂದಲ್ಲಿ ಬೌದ್ಧ ಅಂತ ಬರೆಸಬೇಕು, ಧರ್ಮದ ಕಾಲಂನಲ್ಲಿ ಬೌದ್ಧ ಅಂತ ಬರೆಸಬೇಕು. ಜಾತಿ ಕಾಲಂನಲ್ಲಿ ಏನಂತಂದರೆ ಹೊಲೆಯ, ಮಾದಿಗ ಅಥವಾ ಇನ್ನಿತರ ಯಾವುದೇ ಜಾತಿ ಇದ್ರೆ ಆ ಜಾತಿ ಏನು ನಾವು ಈಗ ಅನುಕರಣೆ ಮಾಡ್ತಾ ಇದ್ದೀವಿ ಆ ಜಾತಿಯನ್ನು ಬರೆಸಬೇಕು. ಈಗ ಸರ್ ಕಾಲಂನಲ್ಲಿ ಬೌದ್ಧ ಧರ್ಮ ಅಂತ ಬಂದಿದೆನಾ ಇಲ್ಲ? ಇದೆ, ಕಾಲಂನಲ್ಲಿ ಧಮ್ಮ ಕಾಲಂ ಅಂತ ಇದೆ, ಧರ್ಮದ ಕಾಲಂ ಇದೆ. ಅದರಲ್ಲಿ ಏನಂತಾರೆ ಹಿಂದೂ ಅಂತ ಬರ್ತಿದ್ದಾರೆ ಹಿಂದೆ. ಈಗ ಏನಂತಂದ್ರೆ ಅಲ್ಲಿ ಧರ್ಮ ಬುದ್ಧಿಸ್ಟ್ ಅಂತ ಬರೆಸಬೇಕು. ಯಾವ ಕಾಲಂ ಸಂಖ್ಯೆ ಏನಾದರೂ ಕೊಟ್ಟಿದ್ದಾರೆ ಸರ್? 6, ಕಾಲಂ ಸಂಖ್ಯೆ 6. ಈಗ ಇದರಿಂದ ಬೌದ್ಧ ಧರ್ಮ ಅಂತ ಹೇಳಿ ಬರ್ಸೋದ್ರಿಂದ ಅವರ ಮೀಸಲಾತಿಗೆ ಏನಾದರೂ ಧಕ್ಕೆ ಆಗ್ಬೋದಾ? ಯಾವುದೇ ತರದ ಧಕ್ಕೆ ಇಲ್ಲ. 1990 ಏನು ಸರ್ಕಾರದ ಆದೇಶ ಆಗಿದೆ, ಅದು ಜೊತೆಗೆ ಗೌರ್ಮೆಂಟ್ ನೋಟಿಫಿಕೇಶನ್ ಆಗಿದೆ, ಜೊತೆಗೆ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅದು ಹಾಗಾಗಿ ಅದು ಯಾವುದೇ ರೀತಿಯಿಂದ ತೊಂದರೆ ಆಗಲ್ಲ. ಆದರೆ ಒಂದೇನಂತಂದ್ರೆ ಇಲ್ಲಿ ಸಮಸ್ಯೆ ಏನಂತಂದ್ರೆ ಜನರಿಗೆ ಏನಂದ್ರೆ ಬೌದ್ಧ ಧರ್ಮದ ಜೊತೆಗೆ ಜಾತಿ ಕಾಲಂನಲ್ಲಿ ಯಾರಾದರೂ ಬೌದ್ಧನೇ ಅಂತ ಬರೆಸಿದ್ರೆ ಅವ್ರಿಗೆ ಏನಂತಂದ್ರೆ ಮೈನಾರಿಟಿ ಗ್ರೂಪ್ನಲ್ಲಿ ಹೋಗ್ತಾರೆ. ಅವರು ಜಾತಿ ಏನು ಸೌಲಭ್ಯ ತಗೊಂತೀರೋ ಆ ಸೌಲಭ್ಯದಿಂದ ವಂಚಿತರಾಗ್ತಾರೆ. ಅಂದ್ರೆ ಜಾತಿ ಮೂಲ ಜಾತಿ ಯಾವ್ದಿದೆ ಅದನ್ನೇ ಬರೆಸಬೇಕು. ಮೂಲ ಜಾತಿ ಏನದ ಅದು ಜಾತಿ ಕಂಪಲ್ಸರಿ ಬರೆಸಬೇಕು. ಧರ್ಮ ಮಾತ್ರ ಬೌದ್ಧ ಅಂತ ಹೇಳಿ. ಓಕೆ, ತಮ್ಮ ಹೆಸರು ಸರ್? ಮರೆಯಪ್ಪ ಬುಕ್ಕಲ್ ಅಂತ.